ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. 2026ರ ಎಸ್ಎಸ್ಎಲ್ಸಿ ಪರೀಕ್ಷೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ಸಜ್ಜು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾಹಿತಿ. ಫೆಬ್ರವರಿ 28ರಿಂದ ಪಿಯುಸಿ ಪರೀಕ್ಷೆ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಜಿಲ್ಲೆಯ 15,782 ವಿದ್ಯಾರ್ಥಿಗಳ ನೋಂದಣಿ. ಹಾಸನಾಂಬ ಜಾತ್ರೋತ್ಸವದಲ್ಲಿ ಟೆಂಡರ್ ಗೋಲ್ಮಾಲ್ ಆರೋಪ. ಲೋಕಾಯುಕ್ತ ತನಿಖೆ ಚುರುಕು. ಪಾಲಿಕೆ ಕಚೇರಿ ಆವರಣದಲ್ಲೇ ವಿಚಾರಣೆ. ಮಳಿಗೆಗಳನ್ನ ವಾಪಸ್ ಪಡೆಯುವಂತೆ ಆಗ್ರಹ. ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳಿಗೆ ಬೀಗ. ಕರಾವೆ ಪ್ರತಿಭಟನೆಗೆ ಸ್ಪಂದಿಸಿದ ಅಧಿಕಾರಿಗಳು. ಅರಣ್ಯ ಇಲಾಖೆಯಿಂದ ಯಶಸ್ವಿ ಕಾರ್ಯಾಚರಣೆ. ಸಾರ್ವಜನಿಕರ ನಿದ್ದೆಗೆಡಿಸಿದ ಚಿರತೆ ಸೆರೆ. ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ವಾರ್ತೆಗಳ ವಿವರ. 2026ರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸೋದಕ್ಕೆ ಜಿಲ್ಲಾದ್ಯಂತ ಅಗತ್ಯ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿರ್ತಕ್ಕಂಥ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು, 615 ರೀ ಎಕ್ಸಾಮ್ ತಗೊಳ್ತಿರ್ತಕ್ಕಂಥವ್ರು ಅಂಡ್ 74 ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 20,750 ಮಂದಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶಗಳನ್ನ ನಿಷೇಧಿತ ಪ್ರದೇಶವಾಗಿ ಘೋಷಿಸಲಾಗಿದೆ. ಇನ್ನು ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲನ್ನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ವೆಬ್ ಕಾಸ್ಟಿಂಗ್ ಮೂಲಕ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಪರೀಕ್ಷಾ ಕೊಠಡಿಯ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಯುತ್ತೆ ಅಂತ ಹೇಳಿದ್ರು. ರಾಜ್ಯಕ್ಕೆ ಪ್ರಥಮ ಬರೋದು ಅಲ್ಲ ನಮ್ಮ ಗುರಿ. ನಮ್ಮ ಡಿಡಿಪಿ ಅವರು ಹೇಳಿದ್ರು, ನಮ್ಮ ಗುರಿ ಯಾವುದೇ NC ಮಕ್ಕಳು ಉಳಿಬಾರದು, ಅವರೆಲ್ಲರನ್ನು ಕ್ಲಿಯರ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಕೆಲಸ ಮಾಡಬೇಕು. ನಾವು ಈ ಪ್ರಿಪರೇಟರಿ 1 ಮತ್ತು 2ನ್ನ ರಿಸಲ್ಟ್ ಅನ್ನ ಅನಲೈಸ್ ಮಾಡಿದ್ವಿ, ಫಲಿತಾಂಶವನ್ನ ಅನಲೈಸ್ ಮಾಡಿದ್ವಿ. ಹಾಗೆ ನಮಗೆ ಕಂಡು ಬಂದಿದ್ದು ಕೆಲವು ಮಕ್ಕಳು ಬರೀ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಉಳಿದಿದ್ದಾರೆ. ಅವರು ಒಂದು ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡಕ್ಕೆ ಆಗಿಲ್ಲ, ಇನ್ನೆಲ್ಲ ಪಾಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಒಂದು ಸಬ್ಜೆಕ್ಟ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್, ಇಲ್ಲ ಇಂಗ್ಲಿಷ್ ಇರ್ಬೋದು, ಇಲ್ಲ ಸೈನ್ಸ್ ಇರ್ಬೋದು, ಗಣಿತ ಇರ್ಬೋದು, ಬಟ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್. ಅದರಿಂದಾಗಿ ಏನಾಗಿದೆ, ಅವರು ಬೇರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಓದಿದ್ದಾರೆ, ಒಂದು ಸಬ್ಜೆಕ್ಟ್ ಅಲ್ಲಿ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಟೀಚರ್ಸ್ಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ಆ ಮಗು ಯಾವ ಒಂದು ಸಬ್ಜೆಕ್ಟ್ ಅನ್ನ ಅಥವಾ 2 ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡಕ್ಕೆ ಕಷ್ಟ ಬೀಳ್ತಾ ಇದೆ, ಆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ. ಪುಟಾಣಿ ಮಕ್ಕಳ, ನಿಮಗೂ ಹೇಳೋದು ಅಷ್ಟೇ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವ್ದ್ರಲ್ಲಿ ನನಗೆ ಕಷ್ಟ ಅನಿಸುತ್ತೆ, ಯಾವ್ದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಯಾವುದಕ್ಕೆ ನಾನು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿದೆ, ರಿವಿಷನ್ ಮಾಡಬೇಕಾಗಿದೆ, ಅದಕ್ಕೆ ಈಗಲೂ ಸಮಯ ಇದೆ. 25 ದಿನ ಸಣ್ಣ ಸಮಯ ಅಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಟೈಮ್. ತುಂಬಾ 25 ದಿನ ಅಂದ್ರೆ 1 ತಿಂಗಳು, ಸುಮಾರು 1 ತಿಂಗಳು 25 ದಿನ ಅಂದ್ರೆ. 2026ರ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಅಕ್ರಮ ರಹಿತವಾಗಿ ನಡೆಸಲು ಅಗತ್ಯವಿರತಕ್ಕಂತ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ತಿಳಿಸಿದ್ದಾರೆ. ಈ ಕುರಿತು ಕೂಡ ಸುದ್ದಿಗೋಷ್ಠಿಯಲ್ಲಿ ಬ್ರೀಫ್ ಮಾಡಿರ್ತಕ್ಕಂಥ ಅವರು, ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನಡೆಯುತ್ತೆ. ಹಾಸನ ಜಿಲ್ಲೆಯಲ್ಲಿ 14,759 ಹೊಸ ವಿದ್ಯಾರ್ಥಿಗಳು, 305 ಖಾಸಗಿ ಅಭ್ಯರ್ಥಿಗಳು, 715 ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ 3 ಫಲಿತಾಂಶ ಉನ್ನತೀಕರಣ ಅಭ್ಯರ್ಥಿಗಳು ಸೇರಿ ಒಟ್ಟು 15,782 ಮಂದಿ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಅಂಡ್
ಜಿಲ್ಲೆಯಲ್ಲಿ 33 ಪರೀಕ್ಷಾ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನ ಇಲ್ಲೂ ಕೂಡ ನಿಷೇಧಿತ ಪ್ರದೇಶವಾಗಿ ಘೋಷಿಸಲಾಗಿದೆ. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಳ್ಳಲಾಗುವುದು. ಅಂಡ್ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತದ ಜೆರಾಕ್ಸ್ ಅಂಗಡಿಗಳು ಮತ್ತೆ ಸೈಬರ್ ಕೇಂದ್ರಗಳನ್ನ ಮುಚ್ಚುವಂತೆ ಸೂಚಿಸಲಾಗಿದೆ. ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟಲು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ವೆಬ್ ಕಾಸ್ಟಿಂಗ್ ಮೂಲಕ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಇದನ್ನು ಕೂಡ ವಿಚಾರಣೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡುತ್ತಾರೆ. ನಮ್ಮ ಟೀಚರ್ಸ್ಗಳನ್ನ, ಶಿಕ್ಷಕರನ್ನ ನೀವು ಯಾವತ್ತೂ ಮರೆಯೋ ಹಾಗಿಲ್ಲ. ಅವರು ಪಟ್ಟಿರೋ ಕಷ್ಟ ತುಂಬಾ ಅನನ್ಯ. ನೀವು ಜೀವನ ಪರ್ಯಂತ ನೆನಪಿಡಬೇಕು. ಅದರ ಜೊತೆಯಲ್ಲಿ ನಿಮ್ಮ ಪೋಷಕರು ಎಕ್ಸಾಮ್ಸ್ ಬಂದ್ರೆ ಮಕ್ಕಳಿಗಿನ ಹೆಚ್ಚಿನದಾಗಿ ಭಯ ಪಡೋರು ಯಾರು? ಪೋಷಕರು. ಟೀಚರ್ಸು ಪಡ್ತಾರೆ, ನಾನು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ, ಏನ್ ಬರೀತಾರೋ ಇವರು ಅಂತ ಅವ್ರಿಗೆ ಚಿಂತೆ. ಬಟ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಲ್ಲ. ಅವರು ಹೇಳ್ತಾರೆ, ಮೇಡಮ್ ಈ ಮಗು ಚೆನ್ನಾಗಿ ಬರೀತಾರೆ, ಇವರು ಸ್ವಲ್ಪ ವೀಕ್ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು NCC ಅಲ್ಲಿ NSS ಅಲ್ಲಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಅವರು ಟೀಚರ್ಸ್ ಹೆಮ್ಮೆಯಿಂದ ಹೇಳ್ಬಿಡ್ತಾರೆ. ಪೋಷಕರು ಅಷ್ಟೇ ತುಂಬಾ ಭಯ ಬೀಳ್ತಾರೆ ಪರೀಕ್ಷೆ ಅಂದ ತಕ್ಷಣ. ಅವ್ರು ಭಯ ಬೀಳೋದು ಪ್ರಶ್ನೆ ಪತ್ರಿಕೆಗೆ ಅಲ್ಲ, ನಿಮ್ಮ ಬಗ್ಗೆ. ನೀವು ಸರಿಯಾಗಿ ಊಟ ಮಾಡಲ್ವಾ, ನಿದ್ದೆ ಮಾಡಲ್ಲ, ಯಾವಾಗ ನೋಡಿದ್ರು ಓದ್ತಾ ಇರ್ತೀರಾ, ಹೌದಾ? ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದೀರಾ. ಅವ್ರಿಗೆ ಚಿಂತೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ ಇವರು, ಹೌದಾ? ನಿಜ ಅಲ್ಲ? ಇಲ್ಲ. ಬದಲಾಗಿ ಮೊಬೈಲ್ ನೋಡ್ತಾ ಇದ್ದಾನೆ, ಹೌದಾ? ಕ್ರಿಕೆಟ್ ನೋಡ್ತಾ ಇದ್ದಾನೆ, ಆಯ್ತಾ? ಆಟ ಆಡ್ಲಿಕ್ಕೆ ಹೊರಗಡೆ ಹೋಗಿದ್ದಾನೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದಾನೆ. ಇದೇ ಚಿಂತೆ ನಿಮ್ಮ ಪೇರೆಂಟ್ಸ್. ಭಯನೂ ಅದೇ, ನನಗೆ ಗೊತ್ತು. ನಾನು ಮೊದಲು ಹೇಳಿದ್ದು ತಮಾಷೆಗೆ. ಹಾಗಾಗಿ ಪುಟಾಣಿ ಮಕ್ಕಳ ಇನ್ನು ಬರೀ 25 ದಿನ ಇದೆ. ವೆರಿ ವೆರಿ ಕ್ರೂಷಿಯಲ್. ಇಷ್ಟು ಒಂದು ವರ್ಷ ನೀವು ಏನು ಓದಿದ್ರಿ, ಇಷ್ಟು ತಿಂಗಳು ಹಾಸನಾಂಬೆ ಜಾತ್ರಾ ಮಹೋತ್ಸವದ ವೇಳೆ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ವಿವಿಧ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತಕ್ಕಂಥ ಆರೋಪ ಸಂಬಂಧ ಲೋಕಾಯುಕ್ತ ತನಿಖೆ ಪ್ರಾರಂಭವಾಗಿದೆ. ಕಳೆದ ಒಂದು 2-3 ದಿವಸ ನಡೀತಾ ಇರ್ತಕ್ಕಂಥದ್ದು. ಇನ್ನು RTI ಕಾರ್ಯಕರ್ತ ಮನು ಅಂತಕ್ಕಂಥವ್ರು ಸಲ್ಲಿಸಿದ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಪಾಲಿಕೆ ಕಚೇರಿ ಆವರಣದಲ್ಲೇ ವಿಚಾರಣೆ ನಡೆಸಿ ದೀಪಾಲಂಕಾರ ಗುತ್ತಿಗೆ ನೀಡಿರುವುದಾಗಿರಬಹುದು ಅಂಡ್ ಅದರಲ್ಲಿ ನಿಯಮಾವಳಿಗಳು ಪಾಲನೆ ಆಗಿಲ್ಲ ಅಂತಕ್ಕಂಥ ಆರೋಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಇನ್ನು ದೀಪಾಲಂಕಾರಕ್ಕೆ ಲಕ್ಷಾಂತರ ರೂಪಾಯಿ ದುಂದು ವೆಚ್ಚವನ್ನ ಮಾಡಲಾಗಿದೆ ಅಂತಕ್ಕಂಥ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಈ ಟೆಂಡರ್ ಒಂದರಲ್ಲೇ 15 ಲಕ್ಷಕ್ಕೂ ಅಧಿಕ ಮೊತ್ತದ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಖರೀದಿಸಿದ ಸಾಮಗ್ರಿ ಮೌಲ್ಯಕ್ಕಿಂತ ಹೆಚ್ಚಾಗಿ ಹಣ ವ್ಯಯಿಸಲಾಗಿದೆ. ಗ್ರೇಡ್ 1 ಆಗಿರ್ತಕ್ಕಂಥ ದೇವಸ್ಥಾನ ಇರತಕ್ಕಂಥ ಹಾಸನಾಂಬ ಉತ್ಸವದಲ್ಲಿ ವಿದ್ಯುತ್ ಲೈಟಿಂಗ್ಸ್, ಹೂವಿನ ಅಲಂಕಾರ ಸೇರಿ ಬಹುತೇಕ ಕಾಮಗಾರಿಗಳನ್ನ ಒಬ್ಬರಿಗೆ ಟೆಂಡರ್ ನೀಡಲಾಗಿದೆ ಅಂತಕ್ಕಂಥ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿ ಗಾಯತ್ರಿ ಅವರ ನೇತೃತ್ವದಲ್ಲಿ ನಡೆದ ವಿಚಾರಣೆಯಲ್ಲಿ ಪಾಲಿಕೆ ಇಂಜಿನಿಯರ್ ಸುಜಾತ ಹಾಗೂ ನಿವೃತ್ತ ಇಂಜಿನಿಯರ್ ರಂಗಸ್ವಾಮಿ ಅವರನ್ನ ಪ್ರಶ್ನಿಸಲಾಯಿತು. ಅಗತ್ಯ ದಾಖಲೆ ಸಲ್ಲಿಸುವಂತೆ ಈಗಾಗಲೇ ತನಿಖಾಧಿಕಾರಿಗಳು ಸೂಚಿಸಿದ್ದಾರೆ. ಇಲ್ಲ ಅಂತಂದ್ರೆ ವರದಿಯನ್ನ ಹೆಂಗಿದೆ ಅದನ್ನೇ ದಾಖಲಿಸ್ಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರಂತೆ. ಇನ್ನು ದೂರುದಾರರ ಸಮ್ಮುಖದಲ್ಲೇ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಮೇ ಬಿ ಆ ಟೈಮಲ್ಲಿ ಆದ್ರೂ ಒಬ್ರು ರಿಟೈರ್ಡ್ ಆಗೋಗ್ಬಿಟ್ಟಿದಾರಂತಪ್ಪ, ಈಗ ತನಿಖೆ ಮಾಡ್ತಾ ಇದ್ದಾರೆ. ಆಯ್ತು, ಈಗ್ಲಾದ್ರೂ ಅಕ್ರಮ ನಡೆದಿದ್ದಾರೆ, ಅದು ಹೊರಗೆ ಬರಲಿ. ಪ್ರವಾಸಿ ತಾಣವಾದ ಬೇಲೂರು ಪಟ್ಟಣದಲ್ಲಿ ತಾಲೂಕು ಪಂಚಾಯತ್ ಮಾಲೀಕತ್ವದ ವಾಣಿಜ್ಯ ಮಳಿಗೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡು ಬೀಗ ಜಡಿದ ಘಟನೆ ಗುರುವಾರ ನಡೆದಿದೆ. ಅಂತೂ ಇಂತೂ ಇಷ್ಟೆಲ್ಲ ಆದ ಮೇಲೆ ಒಂದು ಬುದ್ಧಿ ಬಂತು ಅನ್ನಂಗ ಆಗಿದೆ ಇವ್ರುಗಳಿಗೆ. 20,000 ರೂಪಾಯಿ ಬಾಡಿಗೆ ಬರತಕ್ಕಂಥವನ್ನ 2,000 ರೂಪಾಯಿ ಕೊಟ್ಟು ಕಡಿಮೆ ಕೂತಿದ್ರಂತೆ. ಅವಧಿ ಮುಕ್ತಾಯಗೊಂಡಿದ್ದ ಮಳಿಗೆಗಳನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡಿತ್ತು. ಅದರಿಂದ ಎಚ್ಚೆತ್ತುಕೊಂಡಿದ್ದಾರೆ. ಬೇಲೂರು ತಾಲೂಕು ಪಂಚಾಯಿತಿ ಮಾಲೀಕತ್ವದ ಸುಮಾರು 18 ವಾಣಿಜ್ಯ ಮಳಿಗೆಗಳ ಅವಧಿ 3 ವರ್ಷಗಳ ಹಿಂದೆಯೇ ಮುಗಿದಿದ್ರು ಕೂಡ ಅಧಿಕಾರಿಗಳು ಮತ್ತೆ ಬಾಡಿಗೆದಾರರ ಒಳ ಒಪ್ಪಂದದಂತೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅಂತಕ್ಕಂಥ ಆರೋಪವನ್ನ ಕರಾವೆ ಅವರು ಮಾಡಿದ್ರು. ಅಂಡ್ ಮಳಿಗೆಗಳನ್ನ ತಕ್ಷಣವೇ ವಶಪಡಿಸಿಕೊಳ್ಬೇಕು, ಇಲ್ಲವಾದ್ರೆ ಅಹೋರಾತ್ರಿ ದಡಿ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ರು. ಪ್ರತಿಭಟನೆಗೆ ಸ್ಪಂದಿಸಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಅವಧಿ ಮುಗಿದ ಮಳಿಗೆಗಳನ್ನ ವಶಕ್ಕೆ ಪಡೆದು ಬೀಗ ಹಾಕುವ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಬಳಿಕ ಮಾತನಾಡಿರ್ತಕ್ಕಂಥ ಅವರು 18 ಮಳಿಗೆಗಳ ಅವಧಿ ಮುಕ್ತಾಯಗೊಂಡಿದ್ದು ಬಾಡಿಗೆದಾರರಿಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಕೆಲವರು ನ್ಯಾಯಾಲಯ ಮೆಟ್ಟಿಲೇರಿದ್ರಿಂದ ಅದು ವಿಳಂಬ ಆಗಿತ್ತು. ಈಗ ಪ್ರಕರಣಗಳು
ಸುಖಾಂತ್ಯ ಕಂಡಿದ್ದು 18ರಲ್ಲಿ 16 ಮಳಿಗೆಗಳನ್ನ ವಶಪಡಿಸಿಕೊಂಡಿದ್ದೇವೆ. ಉಳಿದ 2 ಮಳಿಗೆಗಳನ್ನ ಶೀಘ್ರದಲ್ಲೇ ವಶಪಡಿಸಿಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದಲ್ಲದೆ ಸುಮಾರು 38 ಲಕ್ಷ ರೂಪಾಯಿ ಬಾಕಿ ಬಾಡಿಗೆ ವಸೂಲಿಗೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದ್ದಾರೆ. ಮತ್ತೆ ಈ ಟೆಂಡರ್ ಮೂಲಕ ಮಳಿಗೆಗಳನ್ನ ಮತ್ತೆ ಹರಾಜು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರಾವೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. 5 ವರ್ಷಗಳಿಂದ ಅವಧಿ ಮುಗಿದ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ನಷ್ಟ ಆಗಿತ್ತು. ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಉಳಿದ 2 ಮಳಿಗೆಗಳನ್ನು ಕೂಡ ವಶಪಡಿಸಿಕೊಳ್ಳಬೇಕು. ಪಾರದರ್ಶಕವಾಗಿ ಈ ಟೆಂಡರ್ ಮೂಲಕ ಹರಾಜು ನಡೆಸಬೇಕು ಅಂತ ಒತ್ತಾಯಿಸಿದರು. ಬೇಲೂರು ತಾಲೂಕ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ 18 ಮಳಿಗೆನ ಸತತವಾಗಿ 5-6 ವರ್ಷದಿಂದ ಇಲ್ಲಿ ಮಳಿಗೆಯವರು ನಮ್ಮ ರಾಜಕಾರಣಿಗಳನ್ನ ಹೆಸರು ಹೇಳ್ಕೊಂಡು ಅನಧಿಕೃತವಾಗಿ ಇಲ್ಲಿ ವಾಸವಾಗಿದ್ರು. ಸುಮಾರು 1-2 ಬಾಡಿಗೆ ಕಟ್ಟುವ ಯೋಗ್ಯತೆ ಸಹ ಇಲ್ದಲ್ಲ ಇವತ್ತು ಅಲ್ಲಿ ಅಂಗಡಿ ಮಳಿಗೆಗಳು ಸುಮಾರು 50-60 ಲಕ್ಷ ಮಳಿಗೆ ಬಾಡಿಗೆನ ಕಟ್ಟಬೇಕಾಗಿತ್ತು. ಆದ್ರೆ ಇವತ್ತು ಅವರು ಕಟ್ಟೋ ಯೋಗ್ಯತೆ ಇಲ್ದಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 6 ವರ್ಷದಿಂದ ಸತತವಾಗಿ ಸುಮಾರು 4-5 ಜನ ಯುವಗಳು ಹೋಗಿದ್ದಾರೆ. ಇದನ್ನ ಒಂದು ಇತರಕ್ಕೆ ದಾಖಲಾತಿ ಸಹ ಮುಚ್ಚಿಟ್ಟು ಜಿಲ್ಲಾ ಪಂಚಾಯತ್ ದಾಖಲಾತಿ ಸಹ ಮುಚ್ಚಿಟ್ಟಿದ್ರು. ಕೋರ್ಟ್ ಆದೇಶ ತೆರವುಗೊಳಿಸಿ ಅಂತ ಹೇಳಿದ್ರು ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೆರವುಗೊಳಿಸಕ್ಕೆ ಆಗಿರಲಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಿಟ್ಟ ಹೋರಾಟದಿಂದ ಇವತ್ತು ಸತೀಶ್ ಅವರ ಸಮ್ಮುಖದಲ್ಲಿ ಸರ್ಕಾರಿ ಜಾಗನ ಉಳಿವಾಗಿ ಹೋರಾಟ ಮಾಡಿದ್ದು ಇದು ಪ್ರತಿಫಲ ಸಿಗ್ತದೆ. 18 ಮಳಿಗೆ ಮರು ಹರಾಜು ಆಗಬೇಕು, ಇಲ್ಲಿಂದ ಬಡವರ ಬಗ್ಗರಿಗೆ ಸಿಗಬೇಕು, ಅದು ಒಳ್ಳೇದಾಗಬೇಕಂತ ನಾವು ಕರ್ನಾಟಕ ರಕ್ಷಣಾ ಹೋರಾಟ ಇವತ್ತು ಒಳ್ಳೇದಾಗಿರುತ್ತೆ. ಬೇಲೂರು ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿ ಮಾಲೀಕತ್ವಕ್ಕೆ ಸೇರಿದಂತೆ ಸುಮಾರು 18 ಅಂಗಡಿ ಮಳಿಗೆಗಳಿತ್ತು. ಆ ಅಂಗಡಿ ಮಳಿಗೆಗಳು ಕಳೆದ 8 ವರ್ಷಗಳ ಹಿಂದೆ ಹರಾಜಾಗಿ ಅವುಗಳ ಅವಧಿ ಮುಗಿದು ಈಗಾಗಲೇ 2-3 ವರ್ಷ ಆಗಿತ್ತು. ಅವು ಕಾನೂನು ವ್ಯಾಜ್ಯದಲ್ಲಿ ಇದ್ದಿದ್ದರಿಂದ ಇಷ್ಟು ದಿನ ಅದನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲ ಕಾನೂನು ಹೋರಾಟಗಳು ಮುಕ್ತಾಯ ಆದ ನಂತರ ಅವರಿಗೆ 45 ಡೇಸ್ ನೋಟಿಸ್ ಪೀರಿಯಡ್ ಇತ್ತು. ಆ ನೋಟಿಸ್ ಪೀರಿಯಡ್ ಮುಗಿದು ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಅಂಗಡಿ ಮಳಿಗೆಗಳನ್ನು ತಾಲೂಕ್ ಪಂಚಾಯತಿ ವಶಕ್ಕೆ ಪಡಿತಾ ಇದ್ದೀವಿ. ಅದರಲ್ಲಿ 2 ಅಂಗಡಿ ಮಳಿಗೆಗಳಿಗೆ ಮಾತ್ರ ಕೋರ್ಟ್ ಸ್ಟೇ ಇದೆ. ಆ 2 ಅಂಗಡಿ ಮಳಿಗೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲವುದನ್ನು ನಮ್ಮ ವಶಕ್ಕೆ ಸುಮಾರು 38 ಲಕ್ಷ ನಮಗೆ ವಾಪಸ್ ಬಾಕಿ ಬರೋದಿದೆ. ಅವ್ರಿಗೆ ಈಗಾಗಲೇ ನಾವು ಕೋರ್ಟ್ ಮೂಲಕ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅದರಿಂದ ವಸೂಲಿ ಮಾಡೋದಕ್ಕೂ ಕೂಡ ಕ್ರಮ ವಹಿಸ್ತಾರೆ. ಅದು ಒಂದೊಂದು ಅಂಗಡಿ ಮಳಿಗೆದು ಒಂದೊಂದು ಅವಧಿಯಲ್ಲಿ ಮುಗಿದಿತ್ತು. ಒಟ್ಟಾರೆ 3 ವರ್ಷ ಆಗಿದೆ ಅವ್ರದ್ದೆಲ್ಲರಿಗೂ ಮುಕ್ತಾಯ. ಆ 3 ವರ್ಷದಿಂದನೇ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ಅಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಚನ್ನರಾಯಪಟ್ಟಣ ತಾಲೂಕಿನ ಜನರಲ್ಲಿ ಅತೀವ ಭಯ ಆತಂಕವನ್ನು ಸೃಷ್ಟಿಸಿದ್ದಂತಹ ಚಿರತೆಯೊಂದು ಅಂತಿಮವಾಗಿ ಅರಣ್ಯ ಇಲಾಖೆ ಬೀಸಿದ ಬಲೆಗೆ ಬಿದ್ದಿದೆಯಂತೆ. ಚನ್ನರಾಯಪಟ್ಟಣ ತಾಲೂಕಿನ ಕಸಾಬಾ ಹೋಬಳಿಯ ದಿಂಡಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಮಾರನಹಳ್ಳಿ ಗ್ರಾಮದಲ್ಲಿ ಈ ಚಿರತೆ ಸೆರೆಯಾಗಿರ್ತಕ್ಕಂಥದ್ದು. ಸ್ಥಳೀಯರು ಇದರಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಕರಿಮಾರನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಾದ ದಿಂಡಗೂರು, ಹನುಮಂತಪುರ ಭಾಗಗಳಲ್ಲಿ ಈ ಚಿರತೆ ನಿರಂತರವಾಗಿ ಕಾಣಿಸ್ಕೊಳ್ತಾ ಇತ್ತು. ಕೆಲವೊಮ್ಮೆ ಕೆಲವು ದನ ಕರುಗಳು ನಾಯಿಗಳ ಮೇಲೆ ದಾಳಿ ಮಾಡಿದಷ್ಟೇ ಅಲ್ಲದೆ ಹೊಲ ಗದ್ದೆಗಳಿಗೆ ಹೋಗುವ ರೈತರಿಗೂ ಕೂಡ ಚಿರತೆ ಕಂಡು ಆತಂಕದ ವಾತಾವರಣ ನಿರ್ಮಾಣ ಮಾಡುವಂತೆ ಮಾಡಿತ್ತು. ಇಂದು ಸಂಜೆ 6 ಗಂಟೆ ನಂತರ ಜನಸಾಮಾನ್ಯರು ಮನೆಯಿಂದ ಹೊರಬರಕ್ಕೆ ಹೆದರಿಕೊಳ್ಬೇಕಾದಂತ ದುಸ್ಥಿತಿ ಅನಿವಾರ್ಯತೆ ಇಲ್ಲಿ ನಿರ್ಮಾಣವಾಗಿತ್ತು. ಗ್ರಾಮಸ್ಥರ ಸತತ ಒತ್ತಾಯ ಹಾಗೂ ಆತಂಕವನ್ನು ಮನಗಂಡ ಅರಣ್ಯ ಇಲಾಖೆ ಚಿರತೆಯನ್ನು ಸೆರೆ ಹಿಡಿತಕ್ಕಂಥ ಕಾರ್ಯತಂತ್ರವನ್ನು ರೂಪಿಸಿದ್ರು. ಕರಿಮಾರನಹಳ್ಳಿ ಗ್ರಾಮದ ಸಮೀಪ ತೋಟವೊಂದರಲ್ಲಿ ಬೋನನ್ನ ಇರಿಸಿ ಸೆರೆ ಹಿಡಿಯೋದ್ರಲ್ಲಿ ಸದ್ಯ ಯಶಸ್ವಿಯಾಗಿದ್ದಾರೆ. ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 2026ರ SSLC ಪರೀಕ್ಷೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ಸಜ್ಜು. ಜಿಲ್ಲಾಧಿಕಾರಿ KS ಲತಾಕುಮಾರಿ ಮಾಹಿತಿ. ಫೆಬ್ರವರಿ 28ರಿಂದ PUC ಪರೀಕ್ಷೆ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಜಿಲ್ಲೆಯ 15,782 ವಿದ್ಯಾರ್ಥಿಗಳ ನೋಂದಣಿ. ಹಸ್ನಾಂಬ ಜಾತ್ರೋತ್ಸವದಲ್ಲಿ ಟೆಂಡರ್ ಗೋಲ್ಮಾಲ್ ಆರೋಪ. ಲೋಕಾಯುಕ್ತ ತನಿಖೆ ಚುರುಕು. ಪಾಲಿಕೆ ಕಚೇರಿ ಆವರಣದಲ್ಲೇ ವಿಚಾರಣೆ. ಮಳಿಗೆಗಳನ್ನ ವಾಪಸ್ ಪಡೆಯುವಂತೆ ಆಗ್ರಹ. ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳಿಗೆ ಬೀಗ. ಕರಾವೆ ಪ್ರತಿಭಟನೆಗೆ ಸ್ಪಂದಿಸಿದ ಅಧಿಕಾರಿಗಳು. ಅರಣ್ಯ ಇಲಾಖೆಯಿಂದ ಯಶಸ್ವಿ ಕಾರ್ಯಾಚರಣೆ. ಸಾರ್ವಜನಿಕರ ನಿದ್ದೆಗೆಡಿಸಿದ ಚಿರತೆ ಸೆರೆ. ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮಸ್ತೆ.